ಸರಿಗಮ ಪದನಿ ಸಂಗೀತದ ಹರಿಕಾರನೇ ಹೃದಯ ತರಂಗದ ವೀಣೆ ಮೀಟಿದ ವೈಣಿಕ ನೀನೇ ನಿನಗಾನದ ಸ್ವರ ತಾನಯಾನ ಆಲಾಪ ಮಲ್ಲಿಕಾರ್ಜುನ, ನಿನ್ನ ಲೀಲೆ ಅಪಾರವಾದದಪ್ಪ. ಸಾವಿರಾರು ಮೈಲಿ ಕಾಲ್ನಡಿಗೆಯಿಂದ ನಡೆದು ನಿನ್ನ ದರ್ಶನವನ್ನು ಪಡೆದ ನಾವೇ ಧನ್ಯರಪ್ಪ, ನಾವೇ ಧನ್ಯರು. ದಾರಿಯುದ್ದಕ್ಕೂ ಭಕ್ತರಿಂದ ಜನಗಳ ಸೇವೆ ಅಷ್ಟೇ ಅಲ್ಲ, ಈ ಹಳ್ಳಿಯಿಂದ ಶ್ರೀಶೈಲದವರೆಗೆ ಎಲ್ಲಿ ನಡೆದ್ರು ಅನ್ನದಾಸೋಹ. ಇದು ಮಲ್ಲಿಕಾರ್ಜುನನ ಮಹಿಮೆ ಅಂದ್ರೆ ಇದು. ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಕೈಲಾಸ ಭಾಗದಲ್ಲಿ ನಿಂತು ನೋಡಿದ್ರೆ ಇಲ್ಲೇ ಕಂಡಂತೆ ಕಾಣುವುದು ಆ ಮಲ್ಲಿನಾಥನ ಶಿಖರ. ನಾವಿಬ್ಬರು ಎಷ್ಟು ಆತುರದಿಂದ ಆ ಮಲ್ಲಿಕಾರ್ಜುನ ದರ್ಶನ ಪಡಿಬೇಕೆಂದು ಹತ್ತರ ಪಟ್ಟಿ ನೋಡಿದ್ಯಾ. ನಡೆದಷ್ಟು ದೂರ ಕಂಡಂತೆ ಕಾಣಬಲ್ಲದು ಆ ನಮ್ಮಪ್ಪನ ಮಲ್ಲಿಕಾರ್ಜುನ ಶಿಖರ. ಹೌದು, ಆ ನನ್ನಪ್ಪನ ದರ್ಶನ ಪಡಿಬೇಕು ಅಂತ ಅದೆಷ್ಟು ಕಷ್ಟಗಳನ್ನ ಪಟ್ವಿ. ಆದ್ರೂ ಕೊನೆಗೂ ಆ ನನ್ನಪ್ಪ ದರ್ಶನ ಕೊಟ್ಟೇ ಬಿಟ್ಟಾರೆ. ಪಾರ್ವತಿ, ಅಲ್ಲಿ ನೋಡಿದಲ್ಲ ಪಾರ್ವತಿ, ಮಲ್ಲಿಕಾರ್ಜುನನಿಗೆ ಭಕ್ತರು ಹಣೆ ಹಚ್ಚಿ ನಮಸ್ಕರಿಸಿ ಮಲ್ಲಿಕಾರ್ಜುನನು ಸರಿದು ಹೋಗಿದ್ದಾನೆ. ಭಕ್ತರ ಕಾಟಕ್ಕೆ ಮಲ್ಲಿಕಾರ್ಜುನನೇ ಭೂಮಿಯಲ್ಲಿ ಐಕ್ಯವಾಗಿರುತ್ತದೆ ಅನಿಸುತ್ತದೆ ನನ್ನ ಮನಸ್ಸಿಗೆ. ಒಟ್ಟಿನಲ್ಲಿ ಪಾರ್ವತಿ, ದರ್ಶನ ಪಡೆದಿದ್ದು ಆಯ್ತು, ನಮ್ಮೂರಿಗೆ ಹಿಂದಿರುಗಿದ್ದಾಯ್ತು. ಇದೀಗ ನಾವು ಮನೆ ಬಿಟ್ಟು 1 ತಿಂಗಳಾಯ್ತು ಪಾರ್ವತಿ. ಹೌದು, ಮಗನ ಮನೆ ಮಲ್ಲಪ್ಪನಿಗೆ ಹೇಳೋಗಿದ್ವಲ್ಲ, ಹೊಲಗಳ ಕಡೆ ಸ್ವಲ್ಪ ನೋಡ್ಕೊಡಿ ಅಂತ. ಹೌದು ಪಾರ್ವತಿ, ನಮ್ಮ ಹೊಲದಲ್ಲಿ ಜೋಳ ಹೊಲಸಾಗಿ ಬೆಳೆದು ನಿಂತಿರಬೇಕು. ನಾನು ಈ ಕಡೆ ಹೋಗಿ ಬರ್ತೀನಿ, ನೀನು ಮನೆಗೆ ನಡಿ. ಪಾರ್ವತಿ, ಹಾ ಏನು? ನಾನು ಶ್ರೀಶೈಲದಿಂದ ಬಂದು ಕೂಡಲೇ ಕಂಪಿ ದೇಶನ ಮಾಡಬೇಕಂತ ಹೇಳಿದ್ದೆ. ಅದಕ್ಕೆ ನೀನು ಮನೆಯಲ್ಲಿ ತಯಾರಿ ನಡೆಸು. ಅಲ್ಲ, ಆ ಶ್ರೀಶೈಲದಿಂದ ಬರ್ಬೇಕಾದ್ರೆ ಮಲ್ಲಿಕಾರ್ಜುನ ತಂಗಿ ಗೌರವ ಇದ್ದಾಳಲ್ಲ, ಆಗ ಮತ್ತೆ ಮಾಡಿ ಶ್ರೀಶೈಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ನೀನ್ ನೋಡಿದ್ರೆ ಕಂಬಿ ದೇಸಿ ಮಾಡದೆ ಹಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಬಪ್ಪರೆ ನಮ್ಮ ಅಪ್ಪನ ಸಸಿಯ ಬಾಳ ಶಾಣೆ ಆಗಿ ತಗೋ ನೀನು. ನೀನು ಮನೆಗೆ ನಡಿ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಗಡಾಗೆ ಬಂದ್ಬಿಡ್ರಿ. ಬರ್ಬೇಕಾದ್ರೆ ಆ ಶಂಕರಪ್ಪ ಸ್ವಾಮಿ ಇದ್ದಾರಲ್ಲ, ಅವ್ರಿಗೂ ಹೇಳ್ಬಿಡ್ರಿ. ಆಯ್ತು ಪಾರ್ವತಿ, ನಾನು ಹೇಳ್ಬರ್ತೀನಿ, ನೀನು ಸ್ವಲ್ಪ ಬೇಗನೆ ಮನೆಗೆ ಹೋಗು. ಸರಿ ಸರಿ. ಇದೇ ಸಂಪರ್ಕದಲ್ಲಿ ಒಂದು ಹಾಡನ್ನು ಹಾಡ್ತೀಯಾ? ಜನ್ಮದ ಗೆಳತಿ ಸುಂದರ ಸೀಮೆಯ ಒಡತಿ ನೂರಾರು ಜನ್ಮದ ಗೆಳತಿ ಸುಂದರ ಸೀಮೆಯ ಒಡತಿ ನೂರಾರು ಜನ್ಮದ ಗೆಳತಿ
ರಾಜಪ್ಪನವರ ಬದುಕಲೇಬೇಕು. ಸಾಯುವಾಗ ರಾಜಪ್ಪನವರಿಗೆ ಕೊಟ್ಟ ಮಾತನ್ನು ನನ್ನ ಪ್ರಾಣ ಕೊಟ್ಟಾದರೂ ಉಳಿಸಿಕೊಳ್ಳಲೇಬೇಕು. ಅಯ್ಯೋ ಯಾರಿದ್ದೀರಾ? ಕಾಪಾಡು, ಕಾಪಾಡು, ಕಾಪಾಡು. ಯಾಕಪ್ಪ ಇಷ್ಟು ಅವಸರದಿಂದ ಬರ್ತೀಯಾ? ಏನು ಸತ್ಯ, ಏನಾಯ್ತು? ಯಾರ ಮಕ್ಕಳಪ್ಪ ಇದು? ಹೌದು ಶಿವಪ್ಪ, ನಿಮ್ಮೂರಿನ ಡ್ರೈವರ್ ಸತ್ಯ. ದಯವಿಟ್ಟು ಈ ಕಂದಮ್ಮಗಳನ್ನು ಹೇಗಾದರೂ ಮಾಡಿ ರಕ್ಷಿಸು. ಆಯ್ತು ಸತ್ಯ, ಆ ಮಲ್ಲಿಕಾರ್ಜುನ ಸ್ವಾಮಿ ನಿನಗೆ ಒಳ್ಳೇದು ಮಾಡಲಿ. ಸತ್ಯ, ಯಾರ ಮಕ್ಕಳಪ್ಪ ಇವು? ನಾನೇನ್ ಮಾಡ್ಲಪ್ಪ? ಶಿವಪ್ಪ, ನನ್ನ ರೀತಿ ಇನ್ನೊಂದು ಮಾತು ಕೇಳಿದರೆ ಮೊದಲು ಇಲ್ಲಿಂದ ಹೊರಟುವುದು. ಆಮೇಲೆ ಎಲ್ಲ ವಿಷಯವನ್ನು ಹೇಳ್ತೀನಿ. ಹೊರಟುವುದು. ಇಲ್ಲದಿದ್ದರೆ ದುಷ್ಟರು ಬಂದು ಹಾಕ್ತಾರ. ಇನ್ನೊಂದು ಮತ್ತೆ ನನ್ನನ್ನು ಬಂದು ಹಾಕ್ತಾರೆ ಶಿವಪ್ಪ. ಮೊದಲು ಇಲ್ಲಿಂದ ಹೊರಟು. ಆಯ್ತು ಸತ್ಯ, ಈ ಮಕ್ಕಳನ್ನು ಕಾಪಾಡುವ ಭಾರ ನನ್ನದು. ಮೊದಲು ನೀನು ತಪ್ಪಿ